ತೂಕವನ್ನ ಕಡಿಮೆ ಮಾಡುವ ಆಹಾರ ಪದ್ಧತಿಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಎವ್ರಿವನ್ ಕ್ಯಾನ್ ಡೂ ದಿಸ್ ಅಂತ ಹೇಳಬಹುದು. ಪ್ರತಿಯೊಬ್ಬರು ಮಾಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಸೇವನೆ ಮಾಡ್ಬೇಕು, ನಿಮ್ಗೆ ಯಾವ್ದು ಬೇಕು ಅವೆಲ್ಲ ಸೊಪ್ಪು ತರಕಾರಿ ಸೇವನೆ ಮಾಡ್ಬೋದು. ಹಣ್ಣುಗಳನ್ನ, ಸೊಪ್ಪು ತರಕಾರಿಗಳನ್ನ 75 ಭಾಗ ಪಲ್ಯ ಸಾಂಬಾರ್ ತಿನ್ಬೇಕು, 25 ಭಾಗ ರೊಟ್ಟಿ ಅನ್ನ ಮುದ್ದೆ ಇದನ್ನು ತಿನ್ಬೇಕು. ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ತಿನ್ನೋದು, ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದು, ಫ್ರಿಜ್ಜಲ್ಲಿರೋ ಆಹಾರವನ್ನು ತಿನ್ನೋದು ಡಿಪ್ರೆಷನ್ಲೂ ಕೂಡ ಏನಾಗುತ್ತೆ, ವೇಟ್ ಗೇನ್ ಆಗುತ್ತೆ. ಯಾಕಂದ್ರೆ ಹೆಚ್ಚಿಗೆ ತಿಂತಿರ್ತಾರೆ ಡಿಪ್ರೆಷನ್ಲಿ. PCOD, PCOS ಸಮಸ್ಯೆ, ಪ್ರೊಜೆಸ್ಟರಾನ್, ಎಸ್ಟ್ರೋಜನ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ವ್ಯತ್ಯಾಸಗಳಾಗಿನೂ ಕೂಡ ಆ ಸಮಸ್ಯೆ ಆಗುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನ ಕಡಿಮೆ ಮಾಡುವ ಆಹಾರ ಪದ್ಧತಿಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಒಂದು ಪದ್ಧತಿಯನ್ನ ನೀವು ಸರಿಯಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಏನು ಮಹಾನ್ ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ. ವೆರಿ ಈಸಿ ಟು ರಿಡ್ಯೂಸ್ ಯುವರ್ ವೇಟ್. ಇಟ್ಸ್ ಅ ಸೈಂಟಿಫಿಕ್ ಮೆಥಡ್, ನೋ ಸೈಡ್ ಎಫೆಕ್ಟ್. ಎವ್ರಿವನ್ ಕ್ಯಾನ್ ಡೂ ದಿಸ್ ಅಂತ ಹೇಳಬಹುದು. ಪ್ರತಿಯೊಬ್ಬರು ಮಾಡಬಹುದು. ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ. ಬಹಳ ವೇಗವಾಗಿ ತೂಕ ಕಡಿಮೆ ಮಾಡಿಸೋದು ಅಂತ ನಾವಿದನ್ನ ಬಹಳ ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೇವೆ. ಅದೇನು ಅಂದ್ರೆ, ಆಹಾರವೇ ಪರಮ ಔಷಧ ಅಂತ ನಮ್ಮ ಚರಕ ಮಹರ್ಷಿಗಳು ಹೇಳಿರೋ ಪ್ರಕಾರ ಆಹಾರವನ್ನೇ ನಾವು ಏನ್ ಮಾಡಬೇಕು, ಈ ಒಂದು ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಬೇಕು. ಈಗ ಮೊದಲನೇ ಸ್ಟೆಪ್, ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಸೇವನೆ ಮಾಡಬೇಕು, ಮಧ್ಯಾಹ್ನ ಏನು ಸೇವನೆ ಮಾಡಬೇಕು, ಸಂಜೆ ಏನು ಸೇವನೆ ಮಾಡಬೇಕು, ಇದನ್ನು ತಿಳ್ಕೊಳ್ಳೋದು. ಬೆಳಗ್ಗೆ ಏನು ಮಾಡ್ಬೇಕಂದ್ರೆ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡಬೇಕು. ನಿಮ್ಗೆ ಯಾವ್ದು ಬೇಕು ಅವೆಲ್ಲ ಸೊಪ್ಪು ತರಕಾರಿ ಸೇವನೆ ಮಾಡ್ಬೋದು. ಹಣ್ಣುಗಳನ್ನ, ಸೊಪ್ಪು ತರಕಾರಿಗಳನ್ನ ಬೆಳಗ್ಗೆದ್ದು ಹೊಟ್ಟೆ ತುಂಬ ಇವೆ. ಹಸಿ ತಿನ್ಲಿಕ್ಕಾದ್ರೆ ಬಹಳ ಒಳ್ಳೆಯದು. ನಿಮಗೆ ಹಸಿ ತಿಂದಾಗ, ಕೆಲವೊಬ್ಬರಿಗೆ ತರಕಾರಿ ಸೊಪ್ಪು ತಿಂದಾಗ ಗ್ಯಾಸ್ಟ್ರಿಕ್ ಆದಾಗ ಆ ಸೊಪ್ಪು ತರಕಾರಿಗಳನ್ನ ಬೇಯಿಸ್ಕೊಂಡು ತಿನ್ನೋದು, ಅದರ ಜೊತೆಗೆ ಹಣ್ಣುಗಳನ್ನು ಸೇವನೆ ಮಾಡೋದು. ಹಣ್ಣಂತೂ ಬೇಯಿಸ್ಲಿಕ್ಕೆ ಆಗೋದಿಲ್ಲ. ಹೀಗೆ ನೀವು ಸೇವನೆ ಮಾಡೋದು. ಅದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಸ್ಟೀಮ್ ಮಾಡಿ ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಕಾಳುಮೆಣಸು, ಹಸಿ ಶುಂಠಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಅದನ್ನು ಒಗ್ಗರಣೆ ಥರ ಮಾಡಿ ಅದರಲ್ಲಿ ಬೇಯಿಸಿರೋ ತರಕಾರಿಯನ್ನು ಮಿಕ್ಸ್ ಮಾಡಿದಾಗ ಅದು ಒಳ್ಳೆಯ ರುಚಿಕರವಾಗಿರ್ತಕ್ಕಂಥ ಒಂದು ಪಲ್ಯ ಥರ ಇರ್ತದೆ. ಅದನ್ನೇ ಬೆಳಗ್ಗೆ ಎದ್ದು ನೀವು ಪೂರ್ತಿ ಹೊಟ್ಟೆ ತುಂಬ ತಿನ್ಬೋದು. ಅಥವಾ ತರಕಾರಿಗಳ ಸೂಪ್ ಮಾಡ್ಕೊಂಡು ಕುಡಿಬೋದು. ಅಥವಾ ವೆಜಿಟೇಬಲ್ಗಳ, ಆಮೇಲೆ ತರಕಾರಿಗಳ ಮತ್ತು ಸೊಪ್ಪುಗಳ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ಹಾಗೆ ಹಣ್ಣುಗಳನ್ನು ನಾವು ಜ್ಯೂಸ್ ಮಾಡ್ಕೊಂಡು ಅಥವಾ ಹಾಗೆ ತಿನ್ಬೋದು. ಬೆಳಗ್ಗೆದು ಒಟ್ಟಿನಲ್ಲಿ ಇಷ್ಟು: ಎಳ್ನೀರು, ಹಣ್ಣು, ಸೊಪ್ಪು, ತರಕಾರಿ. ಬೆಳಗ್ಗೆ ಆಹಾರ ಪೂರ್ತಿ ಇದೆ ಕಂಪ್ಲೀಟಾಗಿ. ಇನ್ನು ಮಧ್ಯಾಹ್ನ ಆಹಾರದಲ್ಲಿ ಏನು ಮಾಡ್ಬೇಕಂದ್ರೆ 75 ಭಾಗ ಪಲ್ಯ ಸಾಂಬಾರು ತಿನ್ನಬೇಕು, 25 ಭಾಗ ರೊಟ್ಟಿ ಅನ್ನ ಮುದ್ದೆ ಇದನ್ನು ತಿನ್ನಬೇಕು. ಇದು ಮಧ್ಯಾಹ್ನದ ಆಹಾರ. ಇನ್ನು ಸಂಜೆಯ ಆಹಾರ ಏನಾಗಬೇಕು ಅಂತ ಹೇಳಿದ್ರೆ, ಸಂಜೆಯ ಆಹಾರ ಏನಾದರೂ ಸಿರಿಧಾನ್ಯಗಳ ಗಂಜಿ ಮಾಡ್ಕೊಂಡು ಕುಡಿಬೋದು. ಸಿರಿಧಾನ್ಯಗಳಂದರೆ ನವಣೆ, ಅರ್ಕ, ಕೊರಲೆ, ಬರಗು, ಸಾಮೆ, ಇದರಲ್ಲಿ ಯಾವುದಾದ್ರೂ ಒಂದು ಏನಂದರೆ ಒಂದಿನಕ್ಕೊಂದೇ ಅದನ್ನು ಚೆನ್ನಾಗಿ ಹಿಟ್ಟು ಮಾಡಬೇಕು. ಹಿಟ್ಟು ಮಾಡಿ ಅದನ್ನೇನು ಮಾಡಬೇಕು, ಗಂಜಿ ಥರ ಮಾಡ್ಕೊಂಡು, ರಾಗಿ ಗಂಜಿ ಥರ ಮಾಡ್ಕೊಂಡು ಕುಡಿಬೇಕು. ಅದು ಎಷ್ಟು? 1 ಲೋಟ. ಯಾವ ಟೈಮಿಗೆ? ಸಂಜೆ 6-6:30 ಒಳಗಡೆ, ಹೆಚ್ಚಂದ್ರೆ 7 ಗಂಟೆ ಗಂಜಿ ಮಾತ್ರ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಹೊಟ್ಟೆ ಹಪಾಪಿಸ್ತಾ ಇರ್ತದೆ,
ಹೊಟ್ಟೆ ಖಾಲಿ ಖಾಲಿ ಅನ್ನಿಸ್ತದೆ, ಹಾಗೇ ಇರಲಿ ಪರವಾಗಿಲ್ಲ. ಹೀಗೆ ನೀವು ಸಂಜೆ ಅದೇನಂದರೆ ಪಿತ್ತಾಂಬಲ ಶಮನ ಆಗಲಿ ಅಂತ ಹಾಕೋದಷ್ಟೇ ಅದನ್ನು. ಹೀಗೆ ನೀವು ಸೇವನೆ ಮಾಡಿ ಗಂಜಿನ ಒಂದು 9 ಗಂಟೆ ಒಳಗೆ ಮಲಗಬೇಕು. ನೀವು 9 ಗಂಟೆ ಮೇಲೆ ಮಲಗಿದರೆ ತೂಕ ಯಾವತ್ತೂ ಕಡಿಮೆ ಆಗೋದಿಲ್ಲ. 9 ಗಂಟೆ ಮೇಲೆ ಮಲಗಿದರೆ ಬೆಳಗ್ಗೆ ನೀವು ಲೇಟಾಗಿ ಹೇಳ್ತೀರ, ಅದರಿಂದ ಕಫ ವಿಕಾರ ಆಗುತ್ತೆ. ಅಥವಾ ನೀವು ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದರೂ ಕೂಡ ದೇಹಕ್ಕೆ ಬೇಕಾಗುವಷ್ಟು ರೆಸ್ಟ್ ಆಗದೇ ಇದ್ದರೆ ಹಗಲೊತ್ತು ನಿದ್ದೆ ಬರುತ್ತೆ. ಹಗಲೊತ್ತು ನಿದ್ದೆ ಮಾಡೋದ್ರಿಂದನೂ ಕೂಡ ವೇಟ್ ಗೇನ್ ಆಗುತ್ತೆ. ಹಗಲೊತ್ತು ನಿದ್ದೆ ಮಾಡೋದು ಇಟ್ಸ್ ಮೇನ್ ಕಾಸ್ ಆಫ್ ವೇಟ್ ಗೇನ್. ವೇಟ್ ಗೇನ್ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ಕೂಡ ತಿಳ್ಕೊಂಬಿಡೋಣ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದು, ಫ್ರಿಜ್ಜಲ್ಲಿರೋ ಆಹಾರವನ್ನು ತಿನ್ನೋದು, ಹೊರಗಡೆ ಕರಿದ ಪದಾರ್ಥಗಳನ್ನು ತಿನ್ನೋದು, ಬೇಕರಿ ಪದಾರ್ಥಗಳನ್ನು ತಿನ್ನೋದು, ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದು, ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದು, ಮತ್ತು ತುಂಬ ಯಾವಾಗಲಾದರೂ ನಮ್ಮ ದೇಹಕ್ಕೆ ನಮ್ಮ ನಾಲಿಗೆಗೆ ರುಚಿಕರವಾಗಿದ್ದರೆ ಅದು ಹೊಟ್ಟೆ ತುಂಬಿದರೂ ಕೂಡ ಅತಿಯಾಗಿ ತಿನ್ನೋದು, ಹಾರ್ಟಿ ಮೀಲ್ ಅಂತ ಕರೀತಾರೆ ಅದಕ್ಕೆ. ಅದನ್ನು ಒಂದ್ಸಲಿ ಮಾಡಿದ್ರೆ ಅದರ ಒಂದು ಪ್ರಭಾವ ಒಂದು 2-3 ತಿಂಗಳವರೆಗೆ ಇರ್ತದೆ ದೇಹದ ಮೇಲೆ. ಹಾಗೆ ಮತ್ತೆ ಏನು ಅಂತ ಹೇಳಿದ್ರೆ ಡಿಪ್ರೆಷನ್ಲೂ ಕೂಡ ಏನಾಗುತ್ತೆ, ವೇಟ್ ಗೇನ್ ಆಗುತ್ತೆ. ಯಾಕಂದರೆ ಹೆಚ್ಚಿಗೆ ತಿಂತಿರ್ತಾರೆ ಈ ಡಿಪ್ರೆಷನ್ಲಿ. ಹಾಗೆಯೇ ಮತ್ತೊಂದು ಏನು ಅಂತ ಹೇಳಿದ್ರೆ ಈ ಹಾರ್ಮೋನ್ಸ್ಗಳ ವ್ಯತ್ಯಾಸ, ಹಾಗೆಯೇ ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದು. ಹಾರ್ಮೋನ್ಸ್ಗಳ ವ್ಯತ್ಯಾಸದಲ್ಲಿ ಥೈರಾಯ್ಡು ಮತ್ತು ಹಲವಾರು PCOD, PCOS ಸಮಸ್ಯೆ, ಪ್ರೊಜೆಸ್ಟರಾನ್, ಎಸ್ಟ್ರೋಜನ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ವ್ಯತ್ಯಾಸಗಳಾಗಿಯೂ ಕೂಡ ಆ ಸಮಸ್ಯೆ ಆಗುತ್ತೆ. ಹಾಗೆ ಅದಾದಮೇಲೆ ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದನೂ ಕೂಡ ಶರೀರದಲ್ಲಿ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಆ ಒಂದು ಲಿವರ್ಗೆ ಹೆಚ್ಚು ಒತ್ತಡ ಉಂಟಾಗೋದ್ರ ಮೂಲಕವಾಗಿ ಅಲ್ಲಿ ಫ್ಯಾಟಿ ಲಿವರ್ ಆಗಿ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆ ಹಾಳಾಗುತ್ತೆ. ಅದು ವೇಟ್ ಗೇನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ಚಹಾ ಕಾಫಿಯನ್ನು ಕುಡಿಯೋದು, ಹೀಗೆ ಮತ್ತು ಶಾರೀರಿಕ ಶ್ರಮ ಇಲ್ಲದೆ ಇರೋದು, ವ್ಯಾಯಾಮನ ಮಾಡೋದಿಲ್ಲ, ಮನೆಯಲ್ಲಿ ಕೂರೋದು, ಆಫೀಸಲ್ಲಿ ಕೂರೋದು, ಎಲ್ಲ ಕಡೆ ಕೂರೋದು. ಶರೀರದಲ್ಲಿ ಶ್ರಮನೇ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಒಂದು ದಿನಕ್ಕೆ ಶರೀರದಲ್ಲಿ ಬೆವರು ಬರೋ ಥರ ಕೆಲಸ ಮಾಡಬೇಕು. ಬೆವರು ಬರಲೇಬೇಕು. ಬೆವರು ಬರದಿದ್ರೆ ಆರೋಗ್ಯ ಸರಿ ಇರೋದಿಲ್ಲ. ಇನ್ನು ಮತ್ತೊಂದು ಏನಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದೇ ಇರೋದು, ಅದು ಕೂಡ ಫ್ಯಾಟ್ ಮೆಟಾಬಲಿಸಮ್ ಹಾಳಾಗಲಿಕ್ಕೆ ಮೂಲ ಕಾರಣ ಆಗುತ್ತೆ. ಹೀಗೆ ಇವೆಲ್ಲ ಕಾರಣಗಳಿಂದ ಸುಮಾರು ಈಗ ನಾನು ಹೇಳಿರ್ತಕ್ಕಂಥದ್ದು 14 ಪ್ರಮುಖ ಕಾರಣಗಳಿದ್ದಾವೆ. ಫಸ್ಟಿಂದ ಲೆಕ್ಕ ಹಾಕಿದರೆ ಈ 14 ಪ್ರಮುಖ ಕಾರಣಗಳಿಂದ ವೇಟ್ ಗೇನ್ ಆಗ್ತಾ ಇರ್ತದೆ. ಅದೆಲ್ಲವನ್ನು ಸರಿಪಡಿಸ್ಕೋಬೇಕು ಮೊದಲು. ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅದಕ್ಕೆ ಏನೇನು ಪೂರಕವಾಗಿ ನಾವು ಯೋಗಾಸನ, ಪ್ರಾಣಾಯಾಮ ಹೇಳಿದೇವೆ. ನೀವು ಇವೆಲ್ಲ ಸಮಸ್ಯೆಗಳಿಗೆ ಏನೇನು ಮಾಡಬೇಕೆಲ್ಲ ಹೇಳಿದೇವೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದ್ರ ಜೊತೆಗೆ ಈ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಂಡ್ರೆ ನಮ್ಮಲ್ಲಿ ವೇಟ್ ಗೇನ್ ಆಗೋದು ಪಕ್ಕ. ಇನ್ನು ಮತ್ತೊಂದು ಏನು ಅಂತ ಹೇಳಿದ್ರೆ ವಾರಕ್ಕೆ 1 ಬಾರಿ, ಇದು 1ನೇ ನಿಯಮ ಫುಡ್ ಸ್ಟೈಲ್. 2ನೇ ನಿಯಮ ಇದೇ ಫುಡ್ ಸ್ಟೈಲಲ್ಲಿ ಉಪವಾಸದ ನಿಯಮ. ವಾರಕ್ಕೆ 1 ದಿವಸ ಉಪವಾಸ ಮಾಡೋದು, ಕಂಪಲ್ಸರಿ ಉಪವಾಸ. ವಾರಕ್ಕೆ 1 ದಿನ. ಆವತ್ತಿನ ದಿವಸ ಏನು ತಿನ್ಬೇಕು? ಉಪವಾಸ ಅಂದರೆ ಊಟ ಇಲ್ಲದೆ ಇರೋದಲ್ಲ. ಆವತ್ತಿನ ದಿವಸ ಹಣ್ಣು, ಸೊಪ್ಪು, ತರಕಾರಿ, ಎಳ್ನೀರು ಇವುಗಳನ್ನ ಸೇವನೆ ಮಾಡೋದು. ಹಣ್ಣು, ಸೊಪ್ಪು, ತರಕಾರಿ, ಎಳ್ನೀರು ಇಂಥ ಪದಾರ್ಥಗಳನ್ನ ಸೇವನೆ ಮಾಡೋದು ವಾರಕ್ಕೆ 1 ದಿನ. ಹಾಗೆಯೇ ಏನಂತ ಹೇಳಿದ್ರೆ ವರ್ಷದಲ್ಲಿ ಒಂದು 21 ದಿನಗಳವರೆಗೂ ಏನು ಮಾಡ್ಬೇಕಂದ್ರೆ ಬರೀ ಸೊಪ್ಪು, ತರಕಾರಿ, ಹಣ್ಣು ಇಂತಹ ಒಂದು ಉಪವಾಸವನ್ನು ರೂಢಿ ಇಟ್ಕೋಬೇಕು. ವಾರಕ್ಕೆ 1 ದಿನ ಉಪವಾಸ, ವರ್ಷದಲ್ಲಿ 21 ದಿನ ಉಪವಾಸ. ಅದರಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು, ಎಳ್ನೀರನ್ನು ಸೇವನೆ ಮಾಡ್ಬೋದು. ಇದಿಷ್ಟು ಮಾಡ್ತಾ ಬಂದರೆ ಯಾವತ್ತೂ ನಿಮ್ಮ ವೇಟಿಗೆ ಏನಾಗೋದಿಲ್ಲ. ಈ ನಿಯಮಗಳು ಬಹಳ ಇಂಪಾರ್ಟೆಂಟು. ರಾತ್ರಿ ಬೇಗ ಆಹಾರ ಸೇವನೆ ಮಾಡೋದು, ಅದು ಗಂಜಿ ಕುಡಿಯೋದು, ಬೆಳಗ್ಗೆ ಸೊಪ್ಪು ತರಕಾರಿಗಳನ್ನು ತಿನ್ನೋದು, ಮಧ್ಯಾಹ್ನ ಆಹಾರದಲ್ಲಿ ಸೊಪ್ಪು ತರಕಾರಿ ಹೆಚ್ಚು ತಿನ್ನೋದ್ರಿಂದ ಏನಾಗುತ್ತಂದರೆ ನಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಹೆಚ್ಚಾಗಿ ಸೇರಿಸ್ತಾ ಇರ್ತೇವೆ ನಾವು, ಅದು ಕಮ್ಮಿ ಆಗುತ್ತೆ. ಕಾರ್ಬೋಹೈಡ್ರೇಟ್ನ ಪ್ರಮಾಣ ಜಾಸ್ತಿ ಆದಾಗಲೇ ಒಬೆಸಿಟಿ ಆಗೋದು. ಅದರಿಂದನೇ ನಮ್ಮ ಶರೀರದಲ್ಲಿ ಆ ಒಂದು ಕೊಬ್ಬಿನ ಅಂಶ ಕಟ್ಕೊಳ್ಳೋದು ಹೆಚ್ಚಾಗಿ. ಅದಕ್ಕಾಗಿ ನಾವು ಅದನ್ನು ನಿಲ್ಲಿಸ್ಬೇಕಂತ ಹೇಳಿದ್ರೆ ಭಾಳ ಹುಷಾರಾಗಿ ನಾವು ಆಹಾರ ಪದ್ಧತಿಯನ್ನು ಬ್ಯಾಲೆನ್ಸ್ ಮಾಡಬೇಕು. ಪ್ರೋಟೀನ್, ವಿಟಮಿನ್, ಫೈಬರ್, ಆಮೇಲೆ ಮಿನರಲ್ಸ್ಗಳು ಸಂಪೂರ್ಣವಾಗಿ ಸಮತೋಲನವಾಗಿಲ್ಲ ನಮ್ಮ ಆಹಾರದಲ್ಲಿ. ಕಾರ್ಬೋಹೈಡ್ರೇಟೇ ಹೆಚ್ಚಾಗಿದೆ. ಅದಕ್ಕೆ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಈ ರೀತಿಯಾಗಿ ನಾವು ಬಳಕೆ ಮಾಡೋದ್ರಿಂದ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಈ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ವಿಟಮಿನ್ನು, ಕಾರ್ಬೋಹೈಡ್ರೇಟು, ಮಿನರಲ್ಸು, ಫೈಬರು, ಆಮೇಲೆ ವಿಟಮಿನ್ಸ್ಗಳು ಇವೆಲ್ಲ ಸಮತೋಲನದಲ್ಲಿ ಇರ್ತವೆ. ಅದಕ್ಕಾಗಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು, ಎಲ್ಲ ಪ್ರಾಣಿ ಪಕ್ಷಿಗಳು ಹೆಲ್ದಿಯಾಗಿರ್ಲಿಕ್ಕೆ ಇದೇ ಮೂಲ ಕಾರಣ. ಆಮೇಲೆ ಬೆಳಗ್ಗೆದ್ದು ಅತಿ ಹೆಚ್ಚು
ವೇಟ್ ಲಾಸ್ ಆಗ್ಲಿಕ್ಕೆ ಉಪಯೋಗಕಾರಿಯಾಗಿರುವ ಕೆಲವು ಜ್ಯೂಸ್ಗಳಿದಾವೆ. ಅವ್ಯಾವು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಇವೆಲ್ಲ ಬಹಳ ಉಪಯೋಗಕಾರಿಯಾಗಿರ್ತವೆ. ಇದನ್ನು ಸೇವನೆ ಮಾಡ್ಬೋದು. ಹಾಗೆಯೇ ಮೊಳಕೆ ಕಾಳುಗಳ ಪಲ್ಯವನ್ನು ಕೂಡ ನಾವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರದಲ್ಲಿ ಸೇವನೆ ಮಾಡ್ಬೋದು. ಇದಿಷ್ಟೆಲ್ಲ ಯಾಕೆಂದರೆ ಪ್ರೋಟೀನ್ ಕೊರತೆಯಿಂದಲೂ ಕೂಡ ಒಬೆಸಿಟಿ ಹೆಚ್ಚಾಗಿರ್ತದೆ ಕೆಲವರಲ್ಲಿ, ಲೋ ಪ್ರೋಟೀನ್ ಡೈಟಿಂದ. ಇವೆಲ್ಲವನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ವೇಟ್ ಲಾಸ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ. ಅನ್ಯತಃ ನಾವು ವೇಟ್ ಲಾಸ್ಗೆ ಮೆಡಿಸಿನ್ ತೊಗೊಳ್ಳೋದು, ಅದು ಇದು ಮಾಡೋದು, ಸರ್ಜರಿ ಮಾಡಿಸ್ಕೊಂಡು ಕೆಲವು ಜನ ಅಂತೂ ಪ್ರಾಣನೇ ಕಳ್ಕೊಂಡಿದ್ದಾರೆ. ಅಂತಹ ದುರಂತ ಒಂದು ಕೆಟ್ಟ ಒಂದು ನಿರ್ಣಯವನ್ನು ನೀವು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕಿಷ್ಟು ಮಾಡಿದರೂ ಕೂಡ ಆಗ್ತಾ ಇಲ್ಲ ಅಂದರೆ ವಿಚಿತ್ರವಾಗಿ ಏನೋ ದೇಹದಲ್ಲಿ ಪರಿವರ್ತನೆಗಳಾಗಿರ್ತವೆ, ದೋಷಗಳಲ್ಲಿ ತುಂಬ ವಿಕಾರ ಆಗಿರುತ್ತೆ. ಅಂಥವ್ರಿಗೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಬಹಳ ಬೆಸ್ಟ್, ವೇಟ್ ಲಾಸ್ಗೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಆ ಚಿಕಿತ್ಸೆನ ವರ್ಷಕ್ಕೊಂದ್ಸಲಿ ಪ್ರತಿಯೊಬ್ಬರು ಮಾಡಿಸ್ಕೋಬೇಕು. ಈ ಗಾಡಿಗೆ ಹೆಂಗೆ ಸರ್ವಿಸ್ ಮಾಡ್ತೀವಲ್ಲ, ಬಾಡಿಗೂ ಹಂಗೆ ಸರ್ವಿಸ್ ಏನು ಅಗತ್ಯತೆ ಇರ್ತದೆ. ಆದರೆ ಅನಿವಾರ್ಯ ಕಾರಣದಿಂದ ಮಾಡಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು. ನಮ್ಮಲ್ಲಿ ಭಾಳ ಜನ ಒಬೆಸಿಟಿಯವರು ಬಂದು ಆ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಂಡು ಭಾಳ ಚೆನ್ನಾಗಿ ವೇಟ್ ಲಾಸ್ ಆಗಿ ಹೋಗ್ತಾರೆ. ಅಂದರೆ ಪಂಚಕರ್ಮದಲ್ಲಿ ತ್ರಿದೋಷಗಳ ಸಮತೋಲನವನ್ನು ಮಾಡ್ತಕ್ಕಂಥ ಒಂದಿಷ್ಟು ಪ್ರೊಸೀಜರ್ನ ಮಾಡಲಾಗ್ತದೆ. ದೀಪನ, ಪಾಚನ, ಸ್ನೇಹಪಾನ, ಸ್ನೇಹನ, ಸ್ವೇದನ, ಪ್ರಧಾನ ಕರ್ಮದಲ್ಲಿ ವಿರೇಚನ, ಉಮನಾದಿಗಳನ್ನು ಮಾಡ್ತೇವೆ. ಅದು ಬಹಳ ದೇಹದ ಪ್ರಕೃತಿಗಳನ್ನು ಶುದ್ಧೀಕರಣ ಮಾಡಿ ಪರಿಪೂರ್ಣವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅದನ್ನು ಕೂಡ ತಾವು ಮಾಡಿಸ್ಕೊಳ್ಬೋದು. ಹೀಗೆ ತೂಕ ಕಡಿಮೆ ಆಗ್ತಕ್ಕಂಥ ಇದು ವೈಜ್ಞಾನಿಕ ವಿಧಾನ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದರಿಂದ ಈ ಆಹಾರ ಪದ್ಧತಿಯಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮು, ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮು, ಹಾಗೆಯೇ ಸೆನ್ಸರಿ ಸಿಸ್ಟಮು, ಎಂಡೋಕ್ರೈನ್ ಸಿಸ್ಟಮ್ ಎಲ್ಲವೂ ಕೂಡ ಸಹಜ ಸಮತೋಲನವಾಗಿ ಕೆಲಸ ಮಾಡ್ತವೆ. ವಾತ ಪಿತ್ತ ಕಫದೋಷಗಳ ಸಮತೋಲನ ತೆಗೆದು ಉಪಯೋಗಕಾರಿಯಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಲಬದ್ಧತೆ, ಅಜೀರ್ಣ ದೊಡ್ಡ ಕಾರಣ ಒಂದು ವೇಟ್ ಗೇನ್ ಆಗಲಿಕ್ಕೆ. ಅದನ್ನು 15ನೇ ಕಾರಣ ಅಂತ ಲಿಸ್ಟಲ್ಲಿ ಹಾಕೋಬೇಕು ನಾವೀಗ. ಅದನ್ನು ನಾವು ಆಗ್ಲಿಕ್ಕೆ ಹೇಳಿದ್ವೋ ಇಲ್ಲೋ ಗೊತ್ತಿಲ್ಲ, 15ನೇ ಕಾರಣ ಅಂತ ತಿಳ್ಕೊಳ್ಳೋಣ. ಆ ಒಂದು ಅಜೀರ್ಣ ಮಲಬದ್ಧತೆಗೆ ಕೂಡ ಈ ಆಹಾರ ಪದ್ಧತಿ ಉಪಯೋಗಕಾರಿಯಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ಫಾಲೋ ಮಾಡಿ ನೀವು ಬಹಳ ಬೇಗ ತೆಳಗಾಗ್ಬೋದು ಅಂತಕ್ಕಂಥ ವಿಚಾರವನ್ನು ಮತ್ತೆ ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಇದೆ. ಅಲ್ಲಿ ಆಯಾ ರೋಗಕ್ಕೆ ತಕ್ಕಂತೆ ಯೋಗ ಥೆರಪಿಯನ್ನು ಹೇಳ್ಕೊಡ್ತೇವೆ. ಆಸಕ್ತಿ ಇರೋರು ಭಾಗವಹಿಸಿ. www.ayurvedatips.in.kannada.com ಅಂತೇಳಿ ವೆಬ್ಸೈಟ್ ಪೇಜ್ ಇದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ವೆಬ್ಸೈಟನ್ನು ವಿಸಿಟ್ ಮಾಡಿ. ತಮ್ಮೆಲ್ಲರಿಗೂ ಶರಣಾರ್ಥಿ.